ಈ ಸುದ್ದಿ ನಾವೇ ಬ್ರೇಕ್ ಮಾಡ್ತಿರೋದು. ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ನಿಮ್ಮ ಮುಂದೆ ತೋರಿಸ್ತಿದ್ದೀವಿ. ವಿಷಯ ಗೊತ್ತಾದ್ರೆ ನೀವು ಕೂಡ ಗಾಬರಿ ಆಗ್ತೀರಿ. ಈ ಸುದ್ದಿಯನ್ನ ನಾವೇ ಬ್ರೇಕ್ ಮಾಡ್ತಿರೋದು. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ತೋರಿಸ್ತಿದ್ದೀವಿ. ಬೇರೆಲ್ಲೂ ಇಲ್ಲದ ಸ್ಟೋರಿಯೊಂದನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಷಯ ಗೊತ್ತಾದ್ರೆ ನೀವು ಕೂಡ ಗಾಬರಿ ಆಗ್ತೀರಿ, ಬೆಚ್ಚಿ ಬೀಳ್ತೀರಿ. ಸಿಗರೆಟ್ ಪ್ರಿಯರಿಗೆ ಮತ್ತೆ ಮರ್ಮಾಘಾತವಾಗಿದೆ. ಶಿಫ್ಟ್ ಸಿಗರೆಟ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಗೊತ್ತಾ? ವಿಷಯ ಗೊತ್ತಾದ್ರೆ ಖಂಡಿತವಾಗ್ಲೂ ಗಾಬರಿ ಆಗ್ತೀರಿ. ಸಿಗರೆಟ್ ಪ್ರಿಯರಿಗೆ ಒಂದ್ ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಶಿಫ್ಟ್ ಸಿಗರೆಟ್ ಬೆಲೆ ಡಬಲ್ ಆಗಿದೆ. 10 ಶಿಫ್ಟ್ 10 ರೂಪಾಯಿಗಿದ್ದಂತಹ ಬೆಲೆ ಈಗ 19 ರೂಪಾಯಿ ಆಗಿದೆ. 20 ಸ್ಟಿಕ್ ಪ್ಯಾಕೆಟ್ನ ಬೆಲೆ 380 ರೂಪಾಯಿ. ಈ ಹಿಂದೆ 200 ಇತ್ತು ಬೆಲೆ. ಈಗ 20 ಸ್ಟಿಕ್ನ ಶಿಫ್ಟ್ ಸಿಗರೆಟ್ ಬೆಲೆ 280 ರೂಪಾಯಿ ಆಗಿರುವಂಥದ್ದು. ಕಿಂಗ್ ಸೈಜ್ ಶಿಫ್ಟ್ ಸಿಗರೆಟ್ ಬೆಲೆ ಕೂಡ ಡಬಲ್ ಆಗಿದೆ. 40 ರೂಪಾಯಿ GST ಪ್ಲಸ್ ಸೆಸ್ ಸೇರಿ ಬೆಲೆ ಏರಿಕೆಯಾಗಿರುವಂಥದ್ದು. ಒಮ್ಮೆ ಡಬಲ್ ಆಗಿದೆ. ಶಿಫ್ಟ್ ಸಿಗರೆಟ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಸಿಗರೆಟ್ ಪ್ರಿಯರಿಗೆ ಮತ್ತೊಂದು ಶಾಕ್, ಇದು ಮರ್ಮಾಘಾತವಾಗಿದೆ. ಶಿಫ್ಟ್ ಸಿಗರೆಟ್ ಬೆಲೆ ಪೂರ್ತಿ ಡಬಲ್ ಆಗಿರುವಂಥದ್ದು. ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಗಮನಿಸೋದಾದ್ರೆ ಸಿಗರೆಟ್ ಪ್ರಿಯರಿಗೆ ಒಂದು ರೀತಿ ಶಾಕ್ ನೀಡಿದೆ ಸಿಗರೆಟ್ ಬೆಲೆಗಳು. ಶಿಫ್ಟ್ ಸಿಗರೆಟ್ ಬೆಲೆ ಸಂಪೂರ್ಣವಾಗಿ ಡಬಲ್ ಆಗಿರುವಂಥದ್ದು. 10 ರೂಪಾಯಿ ಶಿಫ್ಟ್ ಸಿಗರೆಟ್ ಬೆಲೆ ಈಗ 19 ರೂಪಾಯಿ ಆಗಿದೆ. 20 ಸ್ಟಿಕ್ನ ಪ್ಯಾಕೆಟ್ ಬೆಲೆ 380 ರೂಪಾಯಿ ಆಗಿರುವಂಥದ್ದು. ಈ ಹಿಂದೆ 200 ಇತ್ತು. ಈಗ 20 ಸ್ಟಿಕ್ನ ಶಿಫ್ಟ್ ಸಿಗರೆಟ್ ಬೆಲೆ 380 ರೂಪಾಯಿ ಆಗಿರುವಂಥದ್ದು. ಟೋಟಲಿ ಡಬಲ್ ಆಗಿದೆ. ಕಿಂಗ್ ಸೈಜ್ ಶಿಫ್ಟ್ ಸಿಗರೆಟ್ ಬೆಲೆ ಕೂಡ ಡಬಲ್ ಆಗಿರುವಂಥದ್ದು. ಸಿಗರೆಟ್ ಪ್ರಿಯರಿಗೆ ಶಾಕ್ ಇದು. ಈ ಹಿಂದೆ 200 ರೂಪಾಯಿ ಇತ್ತು. ಈಗ 20 ಸ್ಟಿಕ್ನ ಪ್ಯಾಕೆಟ್ ಬೆಲೆ 380 ರೂಪಾಯಿ ಆಗಿದೆ. ನಾವೇ ಬ್ರೇಕ್ ಮಾಡ್ತಿದ್ದೀವಿ ಈ ಸುದ್ದಿನ. ಸಿಗರೆಟ್ ಪ್ರಿಯರಿಗೆ ಒಂದು ರೀತಿ ಶಾಕ್, ಇನ್ನೊಂದು ಕಡೆ ಮರ್ಮಾಘಾತ ಅಂತಾನೆ ಹೇಳ್ಬೋದು. 40% GST ಮತ್ತು ಬೇರೆಲ್ಲ ಸೆಸ್ಗಳು ಸೇರಿ ಈ ರೀತಿ ಡಬಲ್ ಆಗಿರುವಂಥದ್ದು. ಕಿಂಗ್ ಸೈಜ್ ಸಿಗರೆಟ್ ಬೆಲೆ ಕೂಡ ಡಬಲ್ ಆಗುತ್ತೆ ಅನ್ನುವಂಥ ಸುದ್ದಿ ಇದೆ. ಎಷ್ಟಿತ್ತು, ಎಷ್ಟಾಯ್ತು ಅಂತ ಗಮನಿಸೋದಾದ್ರೆ 10 ರೂಪಾಯಿ ಇದ್ದಂಥ ಶಿಫ್ಟ್ ಸಿಗರೆಟ್ ಬೆಲೆ ಈಗ 19 ರೂಪಾಯಿ ಆಗಿದೆ. 20 ಸ್ಟಿಕ್ನ ಪ್ಯಾಕೆಟ್ ಬೆಲೆ ಹಿಂದೆ 200 ರೂಪಾಯಿ ಇತ್ತು. ಈಗ 380 ರೂಪಾಯಿ ಆಗಿದೆ. ಶಿಫ್ಟ್ ಸಿಗರೆಟ್ ಬೆಲೆಯನ್ನ ಗಮನಿಸೋದಾದ್ರೆ ಅಫ್ಕೋರ್ಸ್ ಮೊನ್ನೆ ತೆರಿಗೆಯನ್ನು ಕೂಡ ವಿಧಿಸಲಾಯಿತು. ಪಾನ್ ಮಸಾಲಗಳ ಮೇಲೆ, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ ಮೇಲೆ, ಅದರಲ್ಲೂ ಬೀಡಿ ಸಿಗರೆಟ್ಗಳ ಮೇಲೆ ಹೆಚ್ಚಿನ ತೆರಿಗೆ ಅಂತ ಹೇಳಲಾಯಿತು. ಈಗ ಅದೇ 40% GST ಮತ್ತು ಬೇರೆ ಅದರ್ಸ್ ಸೆಸ್ ಎಲ್ಲ ಸೇರಿಸಿ ಈಗ ಬೆಲೆ ಜಾಸ್ತಿ ಆಗಿರುವಂಥದ್ದು. ಒಂದು ರೀತಿ ಡಬಲ್ ಆಗಿದೆ ಈ ಬೆಲೆ. 10 ರೂಪಾಯಿಗೆ ದೊರೆತಿದ್ದಂಥ ಸಿಗರೆಟ್ ಈಗ 19 ರೂಪಾಯಿ ಆಗಿದೆ. ಈ ಹಿಂದೆ 200 ರೂಪಾಯಿ ಇತ್ತು. 20 ಸ್ಟಿಕ್ನ ಪ್ಯಾಕೆಟ್ ಬೆಲೆ ಈಗ 380 ರೂಪಾಯಿ ಆಗಿದೆ. ಒಂದು ರೀತಿ ಈ ಬೆಲೆ ಏರಿಕೆ ಏನಿದೆ, ಒಂದು ಬಜೆಟ್ ಮಂಡನೆಯ ನಂತರ ಮದ್ಯ ಮತ್ತು ಧೂಮಪಾನವನ್ನ ಬ್ರೇಕ್ ಮಾಡೋದಕ್ಕೆ ಯುವ ಜನಾಂಗ ಇದರತ್ತ ಹೆಚ್ಚು ವಾಲಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಈ ತೆರಿಗೆಯನ್ನ ವಿಧಿಸುತ್ತಾ ಮತ್ತು ರೇಟ್ ಜಾಸ್ತಿ ಮಾಡ್ತಿದ್ಯಾ ಅನ್ನುವಂಥ ಚರ್ಚೆ ಕೂಡ ಆಗ ನಡೀತು. ಅದೇ ರೀತಿಯಲ್ಲಿ ಈಗ ಸಿಗರೆಟ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಕೊಂಡುಕೊಳ್ಳುವವರ ಸಂಖ್ಯೆ, ಯುವಕರ ಸಂಖ್ಯೆ, ಸಿಗರೆಟ್ ಏನು ಕೊಂಡುಕೊಳ್ತಾರೆ ಅಂಥವರ ಸಂಖ್ಯೆ ಕಡಿಮೆ ಆಗಲಿ, ಧೂಮಪಾನಕ್ಕೆ ಒಂದು ಮಟ್ಟಿನ ಬ್ರೇಕ್ ಬೀಳೋದಕ್ಕೆ ಪರೋಕ್ಷವಾಗಿ ಸರ್ಕಾರ ನಿಂತುಕೊಂಡು ಬ್ರೇಕ್ ಹಾಕೋದಕ್ಕೆ ಅದೇ ರೀತಿಯಲ್ಲಿ ಬೆಲೆಯನ್ನು ಜಾಸ್ತಿ ಮಾಡ್ತು, ತೆರಿಗೆಯನ್ನು ವಿಧಿಸಲಾಯಿತು. ಈಗ ಅದೇ ರೀತಿ 40 ರೂಪಾಯಿ GST ಜೊತೆಗೆ ಬೇರೆ ಸೆಸ್ ಬೆಲೆಗಳು ಸೇರಿ ಜಾಸ್ತಿ ಆಗಿರುವಂಥದ್ದು. ಯುವ ಜನಾಂಗ ಅಟ್ಲೀಸ್ಟ್ ತುಟ್ಟಿಯಾಗಿದೆ, ಇದು ಬೆಲೆ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕಾದರೂ ಕಡಿಮೆ ಕೊಂಡುಕೊಳ್ಳಲಿ ಅನ್ನುವಂಥ ಪರೋಕ್ಷ ವಿಚಾರವಾಗಿ ಇತ್ತು ಅನ್ಸತ್ತೆ ಬಜೆಟ್ ಮಂಡನೆಯ ಟೈಮಲ್ಲಿ. ಈಗ ಅದೇ ರೀತಿಯಾಗಿ 10 ರೂಪಾಯಿ ಇದ್ದಂಥ ಶಿಫ್ಟ್ ಸಿಗರೆಟ್ ಬೆಲೆ 19 ರೂಪಾಯಿ ಆಗಿದೆ. ಈ ಹಿಂದೆ 200 ರೂಪಾಯಿಗೆ ದೊರೆತಿದ್ದಂಥ 20 ಸ್ಟಿಕ್ನ ಪ್ಯಾಕೆಟ್ ಈಗ 380 ರೂಪಾಯಿ ಆಗಿರುವಂಥದ್ದು. ಖಂಡಿತವಾಗಿಯೂ ಬೆಲೆ ಹೊರೆ ಸಿಗರೆಟ್ ಮೇಲೆ ಬಿದ್ದಿದೆ. ಸಿಗರೆಟ್ ಪ್ರಿಯರಿಗೆ ಈಗ ಬಿಗ್ ಶಾಕ್ ನೀಡ್ತಿದೆ. ಒಂದ್ ರೀತಿಯಾಗಿ ಸಿಗರೆಟ್ ಕೊಂಡುಕೊಳ್ಳುವಂಥವರಿಗೆ ಮತ್ತು ಸಿಗರೆಟ್ ಪ್ರಿಯರಿಗೆ ಇದು ಶಾಕ್ ನೀಡ್ತಿದ್ರೆ, ಮತ್ತೊಂದು ಕಡೆ
ಎಲ್ಲೋ ಒಂದು ಕಡೆ ಸಿಗರೆಟ್ ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆ ಆದರೆ ಯುವ ಜನಾಂಗ ಇದರತ್ತ ಜಾಸ್ತಿ ವಾಲವಲ್ವೇನೋ ಅನ್ನುವಂಥ ಯೋಚನೆಯೂ ಕೂಡ ಪರೋಕ್ಷವಾಗಿ ಕಂಡು ಬರುತ್ತೆ.